ನಮಸ್ಕಾರ ರೀ ದೊಡ್ಡ ಮಂದಿಗೆ, ನಾನು ನಿಮ್ಮ ಪ್ರೀತಿಯ PU ಮೀಡಿಯಾ 23 ಯೂಟ್ಯೂಬರ್. ಇವತ್ತು ನಾವು ಗದಗ ಜಿಲ್ಲಾ ಶಿರಟ್ಟಿ ತಾಲೂಕಿನ ಹೊಳಲಮ್ಮನ ಗುಡ್ಡಕ್ಕೆ ಇವತ್ತು ಬಂದಿದ್ವಿ. ಇಲ್ಲಿದೆ ನೋಡಿ, ಇದೇ ಹೊಳಲಮ್ಮನ ಗುಡ್ಡ. ಮೇಲ್ಗಡೆ ಹೋಗಿ ಆ ದೇವಸ್ಥಾನವನ್ನ ನೋಡ್ಕೊಳ್ಳೋಣ. ಅದರ ಇತಿಹಾಸ ಪೂರ್ತಿನ, ಅಲ್ಲಿರೋ ಅರ್ಚಕರು ನಿಮಗೆ ಪೂರ್ತಿ ಸಂಪೂರ್ಣ ಮಾಹಿತಿನ ಅವ್ರು ಕೊಡ್ತಾರೆ. ನಿಮ್ಗೆ ನನಗೆ ತಿಳಿದಷ್ಟ ಮಾಹಿತಿಯನ್ನ ನಾನ್ ನಿಮಗೆ ಕೊಡ್ತೀನಿ. ಪೂರ್ತಿ ವಿವರನ ಅವ್ರು ನಿಮ್ಗೆ ಅಲ್ಲಿ ತಿಳಿಸ್ತಾರ. ಬನ್ನಿ ಸ್ನೇಹಿತರೆ, ಅಲ್ಲಿ ಹೋಗೋಣ. ನಮಸ್ಕಾರ ಎಲ್ರಿಗೂ. ಹೊಳಲಮ್ಮ ಗುಡ್ಡಕ್ಕೆ ಇವತ್ತು ಬಂದಿದ್ವಿ. ಹೊಳಲಮ್ಮನ ಗುಡ್ಡದ ದೇವಿಯ ದೇವಸ್ಥಾನಕ್ಕೆ ಇವತ್ತು ನಾವು ಭೇಟಿ ನೀಡಿದ್ದೀವಿ. ಈ ದೇವಸ್ಥಾನದ ಪೂರ್ತಿ ಇತಿಹಾಸ ಮಾಹಿತಿಯನ್ನ ಇಲ್ಲಿರೋ ಅರ್ಚಕರು ನಿಮ್ಗೆ ಪೂರ್ತಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರ. ಇವತ್ತ ಅವ್ರ ಕಡೆ ಕೇಳಿ ಎಲ್ಲರೂ ತಿಳ್ಕೊಂಡು ಅಂತ ಬನ್ನಿ. ನನ್ನ ಹೆಸರು ಕಕ್ಕಿರೇಗೌಡ ಹೊಳಗೌಡ ಪಾಟೀಲ್. ನಾವು ದೇವೇಳ್ದಾರ. ನಮ್ಮ ಅಪ್ಪರ ಅಜ್ಜರು ಮುತ್ತಜ್ಜರಿಂದ ಈ ಅಮ್ಮನ ಸೇವೆ ಮಾಡ್ಕೊಂತ ಬಂದು ವಂಶ ಪರಂಪರೆಯಾಗಿ ಬಂದು ಅರ್ಚಕರು ನಾವ. ಈ ಅಮ್ಮನ ವಿಶೇಷ ಏನಂದ್ರ ಹಿರಿಯರು ಹೇಳಿದ ಅಂತಲ್ಲ, ಉದ್ಭವ ಆಗಿದ ಮೂರ್ತಿ ಅಂತದ. ಉದ್ಭವ ಆಗಿದ ಮೂರ್ತಿ ಆಗಿಂದಾಗ ಅಮ್ಮನ ಇದು ಮಾಡಿದಾಗ ಇಲ್ಲಿ ರಣಗಟ್ಟೆ ಅಂತಂದು ರಣದೂರ್ ಖಾನ್ ಅಂತಂದ ಇಲ್ಲಿ ಮುಂದ ರಣಗಟ್ಟೆ ಐತ್ರಿ. ರಣಗಟ್ಟೆ ಇದ್ದಾಗ ರಣದೂರ್ ಖಾನ್ ಅಂತಂದು ಈ ಕೋಟಿ ಸೌರಂಡಿಂಗನ ಅಮ್ಮನ ಮುಕ್ತ ಮಾಡಕ್ ಪ್ರಯತ್ನ ಮಾಡಿ ಕ್ವಾಟಿ ಗಿಟಿ ಎಲ್ಲಾ ಕೆಡಿ ಮುಕ್ತ ಮಾಡಾಕ ಪ್ರಯತ್ನ ಮಾಡಿ ದಬ್ಬಳಿಕೆ ಒಳಗೆ ಇದೆಲ್ಲ ಹಾಳು ಮಾಡಿ ನಮ್ಮದೇ ಆದಂತ ಒಂದು ರಜೆ ಹಾಸ್ಬೇಕಂತ ರಣದೂರ್ ಖಾನ ದೌರ್ಜನ್ಯದಿಂದ ಮಾಡ್ಕೊಂತ ಬಂದಿಂದಾಗ ಈ ಅಮ್ಗ ಏನಾಗೈತಿ, ಛತ್ರಪತಿ ಶಿವಾಜಿಗೆ ಹೋಗಿ ಸೊಪ್ಪಂದಾಗ ಹೋಗಿ, ಇಲ್ಲ ನನಗ ರಣದೂರ್ ಖಾನ ಕಾರ್ಡ್ ಬಾಳ ಆಗೈತಿ, ಇಂತಲ್ಲೇ ಬಂದು ನಾನೆಲ್ಲ ಮೂವ್ ಮಾಡಕತ್ತೇನ, ನೀನ ಬಂದು ಈ ನನ್ನ ಕ್ವಾಟಿ ಉಳಿಸಿದೆ ಅಂತಂದ್ರ ನಾನು ಮುಂದೆ ಜಗತ್ತಿಗೆ ಬೆಳಕು ಕೊಡಕ್ಕ ನನಗ ಬೇಕು. ಇಲ್ಲ ನನ್ನ ಮುಕ್ ಮಾಡ್ತಾನ. ನಮ್ಮ ಮುಕ್ ಮಾಡಿ ಇದು ಓಟು ನನ್ನ ಆಸ್ತಿಯನ್ನು ತಾನ ತನ್ನ ಕಬ್ಜದೊಳಗ ತಗೊಂಡು ಇದು ಮಾಡ್ತಿದ್ದಾಗ ಅವಾಗ ಛತ್ರಪತಿ ಶಿವಾಜಿಗೆ ಬಂದು ಇಲ್ಲಿ ಬಂದಿಂದಾಗ ಅಮ್ಮ ಪ್ರತ್ಯಕ್ಷ ಈ ಖಡ್ಗ ಕೊಟ್ಟಿದ್ದಾಗ ಅದ ಖಡ್ಗ ತಗೊಂಡು ರಣದುಲಕ್ಕ ಯುದ್ಧ ಮಾಡಕ ಶಿವಾಜಿ ಗುರುಗಳು ಸಮರ್ಥ ರಾಮದಾಸರು
ಅವರು ಇವ್ರು ಕೂಡಿ ಜನ ಇಲ್ಲ ಶಿವಾಜಿ ಅವರು ಸುಮ್ಮನೆ ಹಂಗ ದಿನ ಒಂದ್ ಇಲ್ಲೇ ಬಂದ್ ಜಗಳ ಮಾಡೋದು ಬೇಡ, ಯುದ್ಧ ಮಾಡಿಬಿಡೋಣ. ಯುದ್ಧ ಮಾಡಿದಾಗ ಯಾರು ಜಯ ಗಳಿಸ್ತಾರ ಅವ್ರಿಗೆ ಅವ್ರದೇ ಕೋಟೆ ಅಂತ ಮಾಡೋದು. ನಾವು ಅಕಸ್ಮಾತ್ ಏನಾರ ಯುದ್ಧ ಮಾಡಿ ನಮಗೆ ಗೆದ್ದೀವಿ ಅಂದ್ರೆ ನಮ್ದೇ ಧ್ವಜ ಹಾರಿಸ್ಬಿಡೋಣ, ಇಲ್ಲ ಅವ್ರಿಗೆ ಬಿಟ್ಕೊಟ್ಟು ನಾವು ಹೋಗ್ಬಿಡೋಣ ಅಂತ ವಿಚಾರ ಮಾಡಿ ಎಲ್ಲ ಮಾತುಕತೆ ಮಾಡಿದಾಗ ಮಂತ್ರಿ ಮುಖಾಂತರ ಈ ರಣದುಕಾನಿಗೆ ಹೋಗಿ, ಇಲ್ಲ ನಾವು ಯುದ್ಧ ಮಾಡಕ್ ರೆಡಿ ಇದೀವಿ, ನೀವು ಜಾಗ ಎಲ್ಲಿ ಸ್ಪಾಟ್ ಮಾಡ್ತೀರಿ ಅಲ್ಲಿ ಬಂದು ನಾವು ಯುದ್ಧ ಮಾಡ್ತೀವಿ. ಯುದ್ಧದ ಒಳಗೆ ನಾವು ಗೆದ್ರ ನಮ್ ಸಾಮ್ರಾಟ, ಅಕಸ್ಮಾತ್ ನಾವು ಸೋತ್ ಬಂದ್ರೆ ನಿಮ್ ಸಾಮ್ರಾಟ ನೀವು ಬಿಟ್ಕೊಟ್ಟು ನಾವು ಹೋಗ್ತೀವಿ ಅಂತಂದ ಮಾತುಕತೆ ಆಗಿದ್ದಾಗ, ಹಂಗಾರ ಇಂಥ ಡೇಟ್ಗೆ ಬರ್ರಿ ಹಂಗ ಯುದ್ಧ ಮಾಡೋಣ ಅಂತಂದ ಯುದ್ಧಕ್ಕೆ ಒಪ್ಪಿಕೊಂಡು ಅವ್ರ ಮಂತ್ರಿ ಕೂಡ್ಕೊಂಡು ಒಪ್ಪಿಕೊಂಡು ಯುದ್ಧ ಮಾಡಕ್ ರೆಡಿ ಆದ್ರ. ಯುದ್ಧ ರೆಡಿ ಮಾಡಕ್ಕಾದಾಗ ಹಂಗಾರ ಜಗ ನೀನ ಸ್ಪಾಟ್ ಫಿಕ್ಸ್ ಮಾಡ, ನಾವಲ್ಲಿ ಒಂದು ಯುದ್ಧ ಮಾಡ್ತೀವಿ, ಗೆದ್ರ ನಮ್ದು ಸೋತ್ರ ನಿಮ್ಮದು, ಒಟ್ಟು ಮಾತಿಗೆ ತಪ್ಪಂಗಿಲ್ಲ ಅಂತಂದ ಮಂತ್ರಿ ಮುಖಾಂತರ ಕಳಿಸಿದಾಗ ಅಲ್ಲಿ ಏನಾಗ್ತದೆ, ಇಲ್ಲಿ ಮುಂದ ರಣಗಟ್ಟೆ ಅಂತಂದು ಒಂದು ದೇವಸ್ಥಾನ ಐತಿದೆ ಸಣ್ಣದ. ಆ ರಣಗಟ್ಟೆ ದೇವಸ್ಥಾನಕ್ಕೆ ಹೋಗಿ ಇಷ್ಟು ಸವರಣಿದೆ ಹಂಗಾರೆ ಯುದ್ಧ ಮಾಡಕ್ ಬಾ ಅಂತಂದ ರಣದುರ್ಗಾನ ತಮ್ಮ ಮಂತ್ರಿ ಮುಖಾಂತರ ಶಿವಾಜಿ ಕಳಿಸಿದವ. ಆಯ್ತು ಹಂಗಾರೆ ನೀವು ಯಾವಾಗ ಬಾ ಅಂತೀರಿ ಅವಾಗ ಯುದ್ಧ ಮಾಡಕ್ ರೆಡಿ ಅಂತ ಇವ್ರು ಒಪ್ಪಿ ಕೊಟ್ರು. ಒಪ್ಪಿ ಕೊಟ್ಟದಾಗ ಹಂಗಾರೆ ಇಂಥ ದಿವಸ ಬಾರಿ ಅಂತಂದ ಅವ್ರು ಡೇಟ್ ಫಿಕ್ಸ್ ಮಾಡಿದ್ರು. ಅದು ಎಂತದ್ದು ಗೊತ್ತಿಲ್ಲ, ಒಟ್ಟು ಇಂಥ ಡೇಟ್ ಫಿಕ್ಸ್ ಮಾಡಿದ್ರೆ. ಫಿಕ್ಸ್ ಮಾಡಿದಾಗ ಇವರು ಸಮರ್ಥ ರಾಮದಾಸರ ಗುರುಗಳು ಹಂಗಾರೆ ಇಂಥದೇ ಜಗತ್ತು ಬಾ ಅಂತಂದ್ರ ಗುರುಗಳ ನನಗೆ ಯಾಕ ಸಂಶಯ ಬರ್ತೈತೆ ಅಂತಂದ ಸಮರ್ಥ ರಾಮದಾಸರ ಗುರುಗಳಿಗೆ ಶಿವಾಜಿ ಅವರು ಮಾತಾಡಿದಾರೆ. ಮಾತಾಡಿದಾಗ ಇಲ್ಲ ಹಂಗಾರ ಏನಾರ ಯಾಕಲಿ, ಹಂಗಾರ ಅಲ್ಲಿ ಏನೋ ಮೋಸ ಐತಿ ನಮ್ಗ, ನಾವು ಏನಾರ ಹೋಗಿ ಇದು ಮಾಡಿದ್ರ ಮೋಸ ನಾವು ಫೇಲ್ ಹಾಕಿವಿ. ಏನಾರ ಯಾಕಲ್ಲಿ ನೀನು ನಿಲ್ಚೊಳಗಾರಗೇನ ಎಲ್ಲ ಕುದುರೆ ನಾಲಿಗೆ ಬಂಗಾರ ನಾಲ್ ಬಡಸ ಹೇಳು ನಿನ್ನ ಸೈನಿಕರಿಗೆ ಎಲ್ಲ ಹೇಳಿ ನಿಚ್ಚಳ 6 ಗಂಟೆವರೆಗೆ ಎಲ್ಲ ನಿಚ್ಚಳ 6 ಗಂಟೆ ಹೋಗಿ ನಾವು ಯುದ್ಧ ಆಡಕ ಹೋಗೋಣ. ನಿಚ್ಚಳ ಆಗರಾಗೇನ ಇಷ್ಟು ಬಂಗಾರ ನಾಲ್ ಬಡಿಸ್ಕೊಂಡು ಆ ಜಗಕ್ಕೆ ರಣಗಟ್ಟೆ ಹೋಗಿ ಅಲ್ಲಿ ಯುದ್ಧ ಆಡಿ ಆ ಯುದ್ಧದೊಳಗೆ ಅವ್ರು ಸೋಲಿಸಿ ಅವ್ರನ್ನ ಹೊಡೆದು ಓಡಿಸಿ ಆ ಸಂಪತ್ತನ್ನು ತೊಗೊಂಬಂದ ಇಲ್ಲೇ ಬುಡುಗ ಹೊನ್ನಮ್ಮ ಅಂತ ದೇವಸ್ಥಾನ ಐತಿ. ಆ ದೇವಸ್ಥಾನ ಹಿರಿಯರಿದ್ದ ನಮಗ್ ಗೊತ್ತಿಲ್ಲ, ಹೊನ್ನಮ್ಮ ದೇವಸ್ಥಾನ ಇದ್ದಿದ್ದ ಛತ್ರಪತಿ ಶಿವಾಜಿ ಬಂದ್ಬಿಟ್ಲೆ ಈ ಹೊಳ್ಳೆ ಅನ್ನೋದು ಹೊಳ್ಳಿ ಒಳಗಿಂದ ಹೊಳಗೆ ಶಿವಾಜಿ ಮಹಾರಾಜರು ಒಳಗೆ ಹೋಗಿ ಅದು ಏನ್ ದರ್ಶನ ಮಾಡ್ಕೊಂಡ್ಬರ್ತಿರೋ ಗೊತ್ತಿಲ್ಲ. ಬಂದ್ ಅವ್ ಯಾವಾಗ ಬಂದ್ರು ಹಂಗಾಗತ್ತದ. ಅದಕ್ಕ ಮೊದ್ಲ ಅಮ್ಮಗೆ ಹೆಸರಿತ್ತು ಗೊತ್ತಿಲ್ಲ, ಏನು ಗುಡ್ಡದಮ್ಮ ಇತ್ತು ದೇವಳಮ್ಮ ಇತ್ತು ಗೊತ್ತಿಲ್ಲ. ಅವಾಗ ಹೊಳ್ಳ ಅನ್ನೋದೇ ಅಂದ್ರೆ ಅವಾಗಿಂದ ಹೊಳದಮ್ಮ ಅಂತಂದ ಹೆಸರು ಬಿತ್ತು. ಹೆಸರು ಬಿದ್ದಿಂದಾಗ ಆಮೇಲೆ ಇಲ್ಲ ಹಂಗಾರ ನೀ ಬರ್ಲಿಲ್ಲ ಅಂದ್ರೆ ನಾನು ಮುಕ್ ಮಾಡ್ತಿದ್ರು, ನೀ ಬಂದು ನನ್ನ ರಕ್ಷಣೆ ಮಾಡಿದಿ, ರಕ್ಷಣೆ ಮಾಡಿಂದ ಈಗ ನಾನು ಜಗತ್ತಿಗೆ ಬೆಳಕು ಕೊಡಕ ನಿನ್ನಿಂದ ಆತಂತ ಹಿರಿಯರು ಹೇಳಿದ್ದರು. ಆಮೇಲೆ ಈ ಅಮ್ಮ ಬಂದು ನಡ್ಕೊಂಡು ಏನು ನಡ್ಕೊಂಡು ಹಾಕಿ ಹೋಗ್ತಾರ ಹೂವಿನ ಪ್ರಸಾದ ಏನೋ ಸಮಸ್ಯೆ ಐತೆ ಅಂತಂದು ಬೇಡ್ಕೊಂಡ ಒಳ್ಳೇದಾಗದಿತ್ತು ಚಲೋ ಆಗತ್ತೆ ಅಂದ್ರ ಬದುಕಿನ ಕೊಡ್ತಾರೆ. ಆ ಕೆಲಸ ಆಗಂಗಿಲ್ಲ ಅಂದ್ರ ಎಡ್ಕಿನ್ ಕೊಡ್ತಾರ, ಅದ ಗ್ಯಾರಂಟಿ. ಆದ್ರೆ ಯಾರ ಮೈಯಾಗೂ ಬರಂಗಿಲ್ಲ. ನಾವು 5 ಮಂದಿ ಅಣ್ತಮ್ಮಗಳು 5 ಮಂದಿ ಅಂದ್ರೆ ವರ್ಷೊಬ್ಬೊಬ್ರು ಮಾಡ್ತೀವಿ. ನಾವು 5 ಮಂದಿ ಮೈಯಾಗ ಯಾರ ಮೈಯಾಗೂ ಬರಂಗಿಲ್ಲ, ಯಾರ ಹೇಳಿಕೆನೇ ಹೇಳಂಗಿಲ್ಲ. ಏನಾದ್ರು ನೀವು ಬಂದ್ರೆ ಭಕ್ತರ ಬಂದಿಂದಾಗ ಬಂದ ಅವ್ನ ದರ್ಶನ ಮಾಡಪ್ಪ, ನಿನ್ ಮನಸ್ಸಿನ ಏನಂತ ಹಾಕಿ ಕಟ್ಟಿಗೆ ಆಕಿ ಒಳ್ಳೇದ್ ಮಾಡ್ತಾರ ಅಂತ ಅಷ್ಟೇ ಹೇಳ್ಬೋದು. ಆಕೆ ಹೇಳಿದಾಗ ಅದು ಒಳ್ಳೇದಾಗ್ತಿದ್ದಾಗ ಅವ್ರು ಬಂದು ಅದು ಒಳ್ಳೇದಾಗಿದ್ದಾಗ ಬಂದಿಂದಾಗ ಅಭಿಷೇಕ ಮಾಡಿಸಿ ಎಲ್ ಪೂಜೆ ಕಟ್ಟಿಸ್ತಾರೆ. ಎಲ್ ಪೂಜೆ ಕಟ್ಟಿಸಿದಾಗ ಮತ್ ಹೂವಿನ ಪೂಜೆ, ಹಣ್ಣಿನ ಪೂಜೆ, ಆಮೇಲೆ ಮದುವೆ, ಎಲ್ಲರೂ ಹಿಂಗ ಮಕ್ಕಳು ಎಲ್ಲರೂ ಎಲ್ಲ ನಾನಾ ತರದ ಸಮಸ್ಯೆ ಇರ್ತಾವ. ನಾವು ಮಂತ್ಯಾಗ ಸಮಸ್ಯೆ ಬಾಳ ಅದು ಬಂದ್ ಪರಿಹಾರ ಆಗ್ಬೇಕಂದ್ರ ಅವ್ನು ಹೋಗೋರಿ ತಂದು ನೀವು ಬಂದ್ರಿ ಇಲ್ಪ ನಾವು ಹಿಂಗ ಹೊಳದಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ, ಹೋಗಿ ಅಮ್ಗ ಒಟ್ಟು ಮಧ್ಯ ನೋಡೋದು ಜಳಕ ಮಾಡಿ ಅಮ್ಗ ದರ್ಶನ ಮಾಡಿ ಬೇಡ್ಯಪ್ಪ ಒಳ್ಳೇದಾಗೈತಿ ನಿನಗಂತಂದ ಹಂಗಂದಾಗ ಎಲ್ಲರೂ ಭಕ್ತರು 100 ಆರಾಮಿಗೆ ಆಕಿ ಬೇಡಿದ್ದು ಕೊಟ್ಟಾಳ. ಆಮೇಲೆ ಇಲ್ಲಿ ವಿಶೇಷ ಏನಂತಂದ್ರೆ ವರ್ಷ ನವರಾತ್ರಿ ಅಂದ್ರ ದಸರಾ 9 ದಿವಸ ಅಮ್ಮನ ಪುರಾಣ ಹೇಳ್ತಾರೆ.
ಸಂಜೆ 6 ಗಂಟೆಗೆ 9 ಗಂಟೆಗೆ ಪುರಾಣ ಬಿಡ್ತೈತಿ. ಸುತ್ತಲ ಕಡೆ ಬಂದಂತ ಭಕ್ತರು ಇಲ್ಲೇ ಲೋಕಲ್ ಎಲ್ಲಾರು ಬರ್ತಾರ, ಬೇರೆ ಸ್ಟೇಟ್ನವರು ಬರ್ತಾರ, ಜಿಲ್ಲೆದವರು ಬರ್ತಾರ. ಗದಗ, ಹಾವೇರಿ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ಕೊಪ್ಪಳ, ರಾಯಚೂರು, ಬೆಂಗಳೂರು, ಗೋವಾ, ಮಹಾರಾಷ್ಟ್ರ ಎಲ್ಲಾ ಮಂದಿ ಬಂದು ಭಕ್ತರು ಪುರಾಣ ಕೇಳ್ಕೊಂಡು ಅಮ್ಮನ ಪ್ರಸಾದ ಉಂಡು ಇದ್ದು ಬೆಳಿಗ್ಗೆ ಎದ್ದು ದರ್ಶನ ತಗೊಂಡು ಹೋಗ್ತಾರ. ಇಲ್ಲಿ ದಿನನಿತ್ಯ ಅನ್ನ ಪ್ರಸಾದ ಇರ್ತದೆ. ದಿನನಿತ್ಯ ಒಂದು ಐತಿ ದೇವಸ್ಥಾನ ವತಿಯಿಂದ. ಆಮೇಲೆ ಫೆಬ್ರವರಿ ಜಾತ್ರೆ ಅಂದ್ರ ಪ್ರತಿ ವರ್ಷನ ಒಂದ್ ದಿವ್ಸ ಉಚ್ಚಾಯ, ಒಂದ್ ದಿವ್ಸ ತೇರು, ಒಂದ್ ದಿವ್ಸ ಕಡಿಮಿಕಾಳ, ಹೊರ ರಾಜ್ಯದ ಮಂದಿನ ಬರ್ತಾರ. ಸಿಕ್ಕಾಪಟ್ಟಿ ಗದ್ದಲಾಗೈತಿ. ಅಂದ್ರೆ 3 ದಿನದ ಜಾತ್ರೆ. 3 ದಿನ ಜಾತ್ರೆ. ನವರಾತ್ರಿ 9 ದಿವ್ಸ ಅಮ್ಮನ ಇಸ್ರಾಯೇಲಿನಿಂದ ಪುರಾಣ ಹೇಳ್ತಾರ. ಆಮೇಲೆ ಇಲ್ಲಿ ಏನೈತಲ್ಲ ದಿನನಿತ್ಯನ ಅನ್ನದಾಸೋಹ ಐತಿ ದೇವಸ್ಥಾನ ವತಿಯಿಂದ. ದಿನಾನ ಅನ್ನ ಸಾರು, ಮುಂಜಾನೆ 8ರಿಂದ ರಾತ್ರಿ 10 ಗಂಟೆ ಮಟನ. ಭಕ್ತರ ಇವತ್ತ ಯಾರು ಭಕ್ತರು ಮಾಡ್ತಾರ, ಯಾಕಂದ್ರೆ ಸ್ಥಳದಿಂದ ಬಂದಿರ್ತಾರ ದೂರದಿಂದ. ಇಲ್ಲಿ ಚಾಪ ಏನು ಸಿಗಂಗಿಲ್ಲ, ಯಾಕಂದ್ರೆ ಇಲ್ಲಿ ದಸರಾ ಐತಲ್ಲ, ಅದಕ್ಕೆ ಸ್ವಲ್ಪ ಅಮ್ಮನ ಪ್ರಸಾದ ಉಂಟು ಹೋಗೋರು ಇರ್ತಾರೆ. ಹಂಗಾಗಿ ದೇವಸ್ಥಾನ ವತಿಯಿಂದಾಗ ಅನ್ನ ಸಾರು ಮಾಡ್ತಾರೆ. ಆಮೇಲೆ ಬಂದಂತ ಭಕ್ತರು ಅವರು ಕೊಡಿಸ್ತಾರೆ. ಇಲ್ಲ ನಮ್ಗೆ ಹೈಕ್ ಇದ್ರೆ ನಾವು ಪೂಜೆ ಮಾಡ್ತೀವಿ, ನಮ್ಗೆ ಒಂದ್ ದಿವಸ ದಾಸೋಹ ಕೊಡೋದ್ರೆ ಅರ್ಥ ಕೊಡ್ತಾರೆ. ನೋಡಿರಲ್ಲ ಸ್ನೇಹಿತರೆ, ಅಮ್ಮನ ಇತಿಹಾಸದ ಬಗ್ಗೆ ಆಗಿರ್ಬೋದು, ಪವಾಡಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿಯನ್ನ ಇವತ್ತ ಅರ್ಚಕರು ನಮಗೆ ಕೊಟ್ಟಿದ್ದಾರೆ. ಇವಾಗ ಕೋಟೆ ಸುತ್ತಾರ್ಲಿ ನೋಡ್ಕೊಂಡು ಹೋಗೋಣಂತ ಬರ್ರಿ. ದಿನನಿತ್ಯ ಅನ್ನ ಪ್ರಸಾದದ ಪ್ರಾಣಿ ಬಂದಂತ ಭಕ್ತರಿಗೆ ನೋಡೋಣಂತ ಬರ್ರಿ. ಬಂದಂತ ಭಕ್ತರಿಗೆ ದಿನಪೂರ್ತಿಯಾಗಿ ಅನ್ನ ಪ್ರಸಾದವನ್ನ ಇಲ್ಲಿ ಏರ್ಪಡಿಸಿರ್ತಾರ. ದಿನನಿತ್ಯವಾಗಿ ಇಲ್ಲೇ ಬಂದಂತ ಭಕ್ತರು ಯಾಕಂದ್ರೆ ದೂರ್ಲಿಂದ ಬಂದಿರ್ತಾರೆ. ಇಲ್ಲೇ 2 ಕಿಲೋಮೀಟರ್ ಅಮ್ಮನ ಗುಡ್ಡ ಹಚ್ಚಿ ಬಂದಾಗ ಹಸ್ಕೊಂಡ್ ಹಂಗ ಹೋಗ್ರು ಅಂತಂದು ದೇವಸ್ಥಾನ ವತಿಯಿಂದ ದಿನನಿತ್ಯ ಅನ್ನ ಸಾರು. ಹುಳಿವಿ ಅಮಾಸಿ ಏನೈತಂದ್ರೆ ಸಿರಾ ಅನ್ನ ಸಾರು. ಆಮೇಲೆ ಯಾರ ಭಕ್ತರು ಬಂದು ಅಕಸ್ಮಾತ್ ಇವತ್ತು ನಾವ ಹಿಂಗೆ ಬೇಡಿಕೆಡೀವ್ರಿ ದಾಸೋಹ ನಾವು ಮಾಡ್ತೀವಿ, ಒಂದ್ ದಿವ್ಸ ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅಂದ್ರೆ ಅವ್ರಿಗೆ ಪರ್ಮಿಷನ್ ಕೊಟ್ಟು ಅವರು ಬಂದು ಪ್ರಸಾದ ಮಾಡಿ ಭಕ್ತರಿಗೆ ಹಂಚ್ಬೋದು. ಇದು ಮುಸ್ರಿ ಹೊಂಡ. ಯಾಕೆ ಆನಿ ಹೊಂಡ ಅಂತ ಇನ್ನು ಬೋರ್ವೆಲ್ ಇಂದ ಏನಿಲ್ಲ. ಅಲ್ಲಿಂದ ಅಡಿಗೆ ಮಾಡಕ್ ಕುಡಿಯಾಕ ಅಡಿಗೆ ಮಾಡಕ್ಕ ನೀರ್ ಅಲ್ಲಿ ಬಳದಿದ್ರು. ಆ ಈ ನೀರ್ ಏನಂತಲ್ಲ ಇದ್ರಾಗ ಪಾತ್ರಿ ತೊಳ್ಯಾರ. ಅಂದ್ರ ಮುಸ್ರಿ ಗಂಗಾಳ ಅಂತ ತೆರಿಗೆ ಹತ್ತಿದ ತೊಳೆದ್ರ ಅದಕ್ ಮುಸ್ರಿ ಹೊಂಡ ಅಂತ ಹೇಳ್ತಾರ. ಕೋಟೆ ಹತ್ತಕ ಮೆಟ್ಲ. ಇದು ಕೋಟೆಯನ್ನ ಹತ್ತೋಕೆ ಮೆಟ್ಟಿಲು, ಕಲ್ಲಿನ ಮೆಟ್ಟಿಲುಗಳು ಇಲ್ಲಿ ಮೇಲ್ಗಡೆ ಕರ್ಕೊಂಡ್ರ. ನೋಡೋಣ ಬನ್ನಿ. ಏನ್ ಐತಿಲ್ರಿ, ಹೊಸದಾಗಿ ಜೀವನ ಉದ್ಧಾರಕ್ ಮಾಡಿದ್ ಹೊಸದಾಗಿ ಕಟ್ಟಿದ್ರಿ ಕೋಟೆ. ಅಲ್ಲಿಂದ ಹೊಸ ಅಲ್ಲಿಂದ ಆಡಿದ್ದು ಈ ಜಾಗ ಸ್ಪಾಟ್ ಕೇಳ್ತೀರಿ ನೀವು. ಈಗ ಇದು ತಳದಿಂದ ಒಂದ ಗಿಡ ಯುದ್ಧ ಆಗಿದ್ದು ಮಾಡಿದ ಅಲ್ಲೇ ಯುದ್ಧ ಸ್ಟಾರ್ಟ್ ಆಗಿ ಯುದ್ಧ ಸ್ಟಾರ್ಟ್ ಆಗಿ ಅವ್ರನ್ನ ಅಲ್ಲೇ ಸೋಲಿಸಿ ಮಾಡಿ ಹೊಡೆದು ಓಡಿಸಿ ಆ ಬಳಕ ಶಿವಾಜಿ ಕೋಟೆ ಅಂತ ಧ್ವಜ ಹಾರಿಸಿದ. ರಣದುಲ್ ಖಾನ್ ಅಂತಂದ್ರ ಇಲ್ಲಿ ಮುಂದ್ 2 ಗೋರಿ ಅದಾವು. ಹಾ ರೀ, ಎಲ್ಲೇ ತೋರಿಸ್ತಿ ಬರ್ರಿ. ಗಿಡದ ಬಗ್ಗೆ ಹಾ ರೀ, 1-2 ಅದಾವ. ಅದು ಕಾಣದ ಹಾ ರೀ, 6 ಗಿಡ ಬಿಟ್ಟು 2 ಗೋರಿ ಅದಾವ. ಗೋರಿ ಅದಾವ. ರಣದುಲ್ ಖಾನ್ ಅನ್ನೋದು ಗೊತ್ತಾಗೋಲ್ದು ಅಥವಾ ಅವ್ರ ಏನ್ ಸಿಂಬಲ್ ಐತಿ ಅನ್ನೋದು ಗೊತ್ತಾಗೋಲ್ದು. ಒಟ್ಟು ಅವ್ರು 2 ಗೋರಿಗಳನ್ನ ಮಾತ್ರ ಅದಾವ. ಇದನ್ನ ಏನೈತಿಲ್ಲ, ಇದು ಹೊಸದಾಗಿ ಜೀವನ ಉದ್ಧಾರಕ್ ಮಾಡಿದ್ದು ಕೋಟೆ. ಮೊದ್ಲ ಹಿಂದಿನ ಕೋಟೆ
ಅಂದ್ರೆ ಮಣ್ಣಿತ್ತು ಇವ್ರು ಹತ್ತಾಯಿ ಕಟ್ಟಿಂದ ಮ್ಯಾಗಿನ ಸಿಮೆಂಟ್ ಹಾಕ್ಯಾರ ಕಾಂಕ್ರೀಟ್ ಅನ್ನೋದು ಮೊದ್ಲು ಮಣ್ಣಿತ್ತಿದೆ ಮೊದ್ಲಿಗೆ ಪೂರ್ತಿ ಮಣ್ಣಿಂದ ಕಲ್ಲಿಂದ ಒಳಗೆ ಐತ್ರಿ ದೇವಸ್ಥಾನ. ಈ ಪತ್ತೆ ಏನದವಲ್ರಿ ಈ ಪತ್ತೆ ಅಲ್ಲೆಲ್ಲ ಅದಾವ ಹಿಂಗ ಕ್ವಾಟಿನೇ ಬೇರೆ ಐತಿ ಮ್ಯಾಕ್ ಪತ್ತೆನೇ ಬೇರೆ ಅದಾವ ಕುಡಿ ಒಂದ್ ಐತಿ ಕ್ವಾಟಿ ಇವೇನದು ಬಂದಂತ ಭಕ್ತರ ಬಂದಂತ ಭಕ್ತರ ಮನಿ ಕಟ್ಟುವುದು ಮನಿ ಮನಿ ಮಾಡ ಅವ್ ಬಂದನ ಬೇಡಿಕೆಂಡ ಮನಿನ ಕೆಲಸ ಇದು ಏನೈತಲ್ರಿ ಇದು ಒಂದ್ ಮನುಷ್ಯ ಇರ್ತದ ಇದು ಅಡ್ಡಾಡ ಕುಣಗ ಐಟ್ ಇದನ್ನ ಮುಖ ಐತಿಲ್ಲ ಇದ್ರೊಳಗೆ ಇವಾಗ ಸ್ಟಾರ್ಟಿಂಗ್ ಹೊತ್ತಾಗಿ ಗೌರ್ಮೆಂಟ್ ಮುದ್ರಾ ಇಲಾಖೆದಾರ ಗೌರ್ಮೆಂಟ್ ಹಾಕ್ಸಿ ಕಟ್ಟಿದ್ದು ಇದು ಮೊದ್ಲೇಕ ಪಾರ್ಟಿ ಹಿಂಗ್ ಇದ್ರ ಮ್ಯಾಗ ಇಟ್ಟಿದ್ದ ಮೊದಲ ಕಾರಣ ಏನೈತಿಲ್ಲ ಅವಾಗ ತನ್ನ ಅಳಿಕೆ ಒಳಗ ದೌರ್ಜನ್ಯ ಮಾಡಿ ಮುಕ್ತ ಮಾಡಿದ್ದು ಪಾರ್ಟಿ ಈಗ ಅಲ್ಲೆಲ್ಲ ಬಿದ್ದತಿಲ್ಲ ಇದು ಅವಾಗ ಮುಕ್ತ ಆಗಿದ್ದ ಇದ ಇವ್ರಿಗೆ ಏನೈತಿಲ್ಲ ಇದು ಹಳೆ ತರ ಇದನ್ನ ತೆಗ್ಯದ ನೀರ್ ತರ ಐತದ ಅದ ತರದ ಮ್ಯಾಗ ಊಟ ಹಿಂಗ್ ರೌಂಡ್ ಸೌರಾಣಿಂಗ್ ಪಾರ್ಟಿ ಅವಾಗ ಮುಕ್ಕಾಗಿದ್ರು ಮುಕ್ಕಾಗಿದ ತರ ಇದೀಗ ಇದು ಏನೈತಲ್ರಿ ತರ ಇವ ಇವ್ರು ಜೀವನ ಉದ್ಧಾರ ಮಾಡ್ಬೇಕಾದ್ರೆ ಏನೈತಲ್ಲ ಇದ ತರದ ಮ್ಯಾಗನ ಮೊದ್ಲಿನ ಸೇಮ ಹೊಂಟ್ರ ಕಟ್ಟಿಗೆ ಅಂತ ಇದು ಆನಿ ಹೊಂಡ್ರಿ ಇದು ಆನಿ ಹೊಂಡರಿ ಏನೈತೆ ಅಮ್ಮನ ಅವಶ್ಯಕತೆ ನೀರು ಆನಿ ಹೊಂಡದೊಳಗ ದಿನಾನು ಅಮ್ಮನ ನೀರಿದ್ದವುದು ಅಮ್ಮನ್ ಪೂಜೆ ಮಾಡಿ ಅಮ್ಮನ್ ಮ್ಯಾಗ ತೀರ್ಥ ಹೇಳ್ದು ಬಂದಂತ ಭಕ್ತರಿಗೆ ಇದ ನೀರ ಕೊಡ್ತಾರೆ ಕಾಯಂ ಇಷ್ಟ ನೀರ್ ಇರ್ತೈತಿ ಯಾವಾಗ ನೋಡಿದ್ರು ಇಷ್ಟ ನೀರ್ ಇರ್ತೈತಿ ಬಟ್ಟಂಗಿಲ್ಲ ನೀರಾಗ ಕೆರೆ ಕಟ್ಟಿರ್ಬೇಕ ಮತ್ತೆ ನೆಕ್ಸ್ಟ್ ಎಲ್ಲ ಕ್ವಾಲಿಟಿ ಸರೌಂಡಿಂಗ್ ಕೊಡ್ತಿಲ್ಲ ಕಟ್ಟೋಡಿ ಈಗಿನ ಕಟ್ಟೋಡ ಹಂಗ ಬರಲ್ಲ ಅವಾಗಿನ ಕಟ್ಟಡ ಬಾಳ ಗಟ್ಟಿ ರೀ ಬೇರೆ ಅಲ್ಲಿರೋದ ಆನಿ ಇದ ಹೊಂಡದಾಗ ಇದ ಆನಿ ಅಲ್ಲಿದ್ದ ಬಂದು ಇದ್ರ ಒಟ್ಟ ಅವಾಗ ಮುಳುಗಿದ್ದ ಸುತ್ತಿರಿ ಹಿರಿಯರ್ ಹೇಳ್ತಾರ ಅದಕ್ಕೆ ಆನಿ ಹೊಂಡ ಅಂತ ಹೆಸರು ಇತ್ತು ಮುಳುಗಿದ್ದಕ್ಕೆ ಆನಿ ಹೊಂಡ ಪಾರ್ಟಿ ಒಳಗ ಯಾರು ಶತ್ರು ಬಂದ್ರ ಪಟ್ನ ಪಾರ್ಟಿಯಾಗ ಯಾರಿಲ್ಲ ಅನ್ನೋ ಲೆಕ್ಕದಾಗ ಏನ ಬಂದ್ ಅವ್ರು ಹಿಂಗ್ ನಿಂತ್ ಬಿಟ್ರ ಹಿಂಗ್ ನೋಡಿದ್ರೆ ಯಾರಿಲ್ಪ ಅನ್ನಕ್ ಅವ್ರು ಶೇಪ್ ಆಗಾಕದೆ ಆ ಟೈಪ್ ಅಲ್ಲೆಲ್ಲೇ ಅದಾವ್ರು ಅಂದ್ರೆ ಇವ್ರು ಕಾಯ್ಕೊಳಕ ಮೊದಲ ಕಾರಣ ದೌರ್ಜನ್ಯ ಮಾಡ್ಕೊಂಡ್ ಈಗ ನಾವು ಒಬ್ಬರ ಇದೀವಿ ಅವ್ರ ಸೈನ್ಯ ದೊಡ್ದ ಈಗ ಅವ್ರ ಕೈ ನಾವು ಒಬ್ಬನ ಸಿಕ್ಕರ ಉಳಿಯಂಗಿಲ್ಲ ಅನ್ನೋಕ ಹಂಗಿದ್ ಹೊತ್ನ್ಯಾಗಿಂತ ಅಡಿಕೆ ಬಿಡದ ಅಡುಗುಟ ಅಂತಂದ ಹಿಂದಲು ಅಲ್ಲಿ ಅದಾವು ಅಲ್ಲಿ ಮುಂದೂ ಐತ್ರಿ ಹಿಂಗ ಅಲ್ಲೆಲ್ಲಿ ಅದಾವು ಅಲ್ಲಿ ಕಾಣದೇನ್ರಿ ನಿಮ್ಗೆ ಜೈ ಶ್ರೀರಾಮ್
ಗಿಡ ಬೆಳತ್ತೆ ಅದ ಗಿಡ ಬೆಳೆದಕ್ಕೆ ಅದು ಈಗ ಏನಂತಂದ್ರೆ ಒಳಗೆ ಎತ್ತು ಹೋಗಲ್ಲ ಅದೇನ್ರಿ ಆಗಿಂದ ಅದ ಇನ್ನ ಒಂದ್ ಸ್ವಲ್ಪ ಟೈಪ್ ಐತಿ ಹಾ ಆದ್ರೆ ಏನ್ ಅಲ್ಲೇ ಅಡಿಕೆಣಕ್ ಒಬ್ಬೊಬ್ಬರು ವಿಚಾರ ಮಾಡಿ ಅಡಿಕೊಂಡಿರ್ಬೋದು. ಪೂರ್ತಿ ಕಲ್ಲಿನ ಗೋಡಿನ ತಿರ್ಸುತ್ತಾರ್ಲಿ. ಹೂವು ಸೌರಂಡಿಂಗ 65 ಎಕರೆ 65 ಎಕರೆ 65 ಸೌರಂಡಿಂಗ ಪಾಟಿ ಒಳಗ ಐತಿ. 250 ಎಕರೆ ಚಿಲ್ರ ಏನೈತಾರ ಹೊರಗ ಸೌರಂಡಿಂಗ. ಈ ದೇವಿ ದೇವಸ್ಥಾನದ ಜಾಗ ಪಾಟಿ ಒಳಗ ಎಷ್ಟು ಜಾಗ ಐತಿ 65 ಎಕರೆ. ಇಲ್ಲಿದ್ದ ಹಿಡಿದ ಎಂಟ್ರೆಸ್ಟ್ ಮಟ 65 ಎಕರೆ. ಇಲ್ಲಿರಿ ಇದೇನ ಇವು ಕೃಷಿಯರ್ ಅದಾವಲ್ರಿ ಅದ್ರ ಮುಂದ ಒಂದ್ ಗುಡ್ಡ ಐತಲ್ರಿ ಆದ್ರ ಹಚ್ನ್ಯಾಗ ಅಲ್ಲಿ ಹೊಳದ ಮನಿ ಐತಿ. ವರ್ಷ ಶ್ರಾವಣದಾಗ ದೇವಳದಾರು ಶ್ರೀಮಂತಗಡದಾರು ಒಬ್ರನ್ನಾರ ಮನಿಗೆ ಗಳಕ್ ಇಷ್ಟ ಅಂತಂದ್ ಪಟ್ಟಿ ಹಾಕಿ ಅಮ್ಮಗ ಇಲ್ಲಿ ಬಂದು ಹಬ್ಬ ಮಾಡಿಕೊಂಡ ಅಮ್ಮನ ಒಂದ್ ದಿವಸ ಏನಂತ ತವ್ರ ಮನಿಗೆ ಹೋಗಿ ವಾಪಸ್ ಹೊಳೆ ಬರ್ತಾಳ್ರಿ. ಊರ್ ವತಿಯಿಂದನ ಮಾಡ್ತಾರ ಅದನ್ನ. ಇದು ಬಾರಿ ಹೊಂಡ್ರಿ. ಬಾರಿ ಹೊಂಡ ಯಾಕಂತಂದ್ರ ಹಿಂದ ದೊಡ್ಡ ಬಾರಿ ಗಿಡ ಇತ್ತಂತ ಅದಕ್ಕ ಬಾರಿ ಗಿಡ ಬಾರಿ ಹೊಂಡ ಇಟ್ಟಾರ ಅದ. ಇಲ್ಲೇ ಜಳಕನ ಮಾಡ್ತಾರ. ಜಳಕ ಮಾಡಕ್ ನಡೀತೈತಿ ಕುಡಿಯಂಗಿಲ್ಲ ಜಳಕ ಮಾಡೋದು ಹೊಂಡ ಏನಂತಿಲ್ಲ. ಎಷ್ಟ್ ಆಳ ಐತ್ರಿ ಇದು ಒಳಗ? ಎಷ್ಟ್ ಆಳ ಅಂದ್ರ ನಾವ್ ಇದಿಲ್ರಿ ಅವ್ ನೀರ್ ಎಷ್ಟ ಇರ್ತಾವ ಅದ್ ಎಷ್ಟ್ ಆಳ ಐತಿ ಗೊತ್ತಿಲ್ಲ. ಒಟ್ಟ ನೀರ್ ಒಟ್ಟ ಯಾವಾಗ ಖಾಲಿ ಹೋಗಿಲ್ಲ ಇವತ್ತಿಗೆ ಹೆಂಗಾದವು ಆಳ ಗೊತ್ತಿಲ್ಲ. ನಿಮಗ ಪೂರ್ವಕ ಈ ಪಾಟಿ ಏನ್ ಕಟ್ಟಿದ್ದಂದ್ರ ಇದ ಟೈಪ ಇವಷ್ಟು ಅಲ್ಲೆಲ್ಲೆಲ್ಲೆಲ್ಲೆ ಬಿದ್ದವು. ಅವ್ರು ಇದ್ರಾಗ ಮುಕ್ ಮಾಡಿದಾಗ ಎಲ್ಲೆಲ್ಲಿ ಉಳ್ಕೊಂಡವು ಅದ ಇದ ಸೇಮ ಸೌರಂಡಿಂಗ ಈ ಒಳಗ್ ಹಿಂಗ ಅಡ್ಡಾಡಕನ ಸೌರಂಡಿಂಗ ರೀ. ಇದೇನ್ ಕೋಟ್ ಇಷ್ಟ ಐತಿ ಇಷ್ಟಕ್ಕ ಹಿಂಗ ಅಂದ್ರೆ ಈಗ ನಮ್ಮ ಮನಿ ಮುಂದ ನಾವ್ ಕಂಪೌಂಡ್ ಹಾಕೊಂಡಿರ್ತೀವಿ. ಮನಿ ಕಟ್ಟಿ ಒಳಗಿರುತ್ತೆ ಅಡ್ಡಾಡಕ. ಹೊರಗೆ ಗೇಟ್ ಅಂತಾರಲ್ಲ ಅವಾಗ ಇದು ನಾವು ಗೇಟ್ ಅನ. ಈ ಗೇಟ್ ಏನೈತಲ್ಲ ಇವೇನದ ನೋಡ್ರಿ ಇವೇ ಪಿರಂಗಿ ಕೆನಲ್ ಅಂತಾರಲ್ಲ. ಬಂದಾಗ ಇಲ್ಲಿ ನಿಂತ್ಕೊಂಡ್ ನೋಡಪ್ಪ ಏನ್ ಇಲ್ಲಿ ಬಂದ್ರು ಅಲ್ಲಿ ಬಂದ್ರು ಶತ್ರುಗಳು ಎಲ್ಲಿ ಬರ್ತಾರ ಅನ್ನೋದು ಇಲ್ಲೇ ನೋಡ್ಕೊಂಡ್ ಇಲ್ಲಿದ್ದಾನೆ ಗುಂಡಿಟ್ಟು ಅವ್ರನ್ನ ನಾಶ ಮಾಡಿಬಿಡದೆ. ಇವಷ್ಟು ಹಿಂಗ ದೂರ ಹತ್ರ ಅಗ್ನಿ ಸಮೀಪ ಇಲ್ಲೇ ಅಗ್ನಿ ಸಮೀಪ ಇಲ್ಲೇ ಐತಿ. ಹತ್ರ ಬಂದ ಹತ್ರ ಎಷ್ಟು ತಮಗ್ ಬೇಕಷ್ಟ ಯಾವ ಬರೋವ ಎಲ್ಲಿ ಕಾಣತ ನನಗ್ ಗೊತ್ತಾಗಂಗಿಲ್ಲ. ಯಾವ್ರು ಇಲ್ಲೇ ನಿಂತ್ಕೊಂಡ ನೋಡ್ಬೋದು. ಇಷ್ಟು ಸೌರಂಡಿಂಗನ್ ಹಿಂಗದವ್ರು ಹಂಗ ಎಲ್ಲಿ ಬೇಕಲ್ಲಿ ತಂದ. ಇದು ಒಂದ್ರಾಗ 3 ಐತಿ. ಒಂದ 3ರಾಗ ಇಲ್ಲಿನ ಕಾಣ್ತೈತಿ ಇಲ್ಲಿನ ಕಾಣ್ತೈತಿ. ಇಲ್ಲೇ ಮಗ್ಗಲ ಅಗ್ರಿ ಇಲ್ಲೇ ನೀವು ನೋಡ್ಬೋದು ಬಗ್ಗೆ ನೋಡ್ಬೋದು. ಅದ್ರೊಳಗ ಅದ ಹತ್ರ ಎಲ್ಲಿ ಅಲ್ಲಿ ಏನಾರ ಶತ್ರುಗಳು ಅವ್ರು ಇದ್ರಂದ್ರ ಇಲ್ಲಿದ್ದಾನ ಅವ್ರ ಗುಂಡಿಟ್ಕೊಂಡು ಒಂದ್ ಶತ್ರು ನಾಶ ಮಾಡಿಬಿಡದ. ಸಣ್ಣ ಆಮೇಲೆ ಇಲ್ಲಿ ಈಗಿಲ್ಲಪ್ಪ ನಾವೆಲ್ಲಿ ಈಗ ಬಕ್ಕೊಂಡ್ ಅಷ್ಟ್ ಮಾಡ್ದಾಗಿಲ್ಲ ಅಂದ್ರೆ ಒಟ್ಟ ಹಿಂಗ್ ಕೂತ್ಕೊಂಡ್ ನೋಡ್ಬೋದು ಎಲ್ಲಿದ್ದ ಬರ್ತಾರ ಅವ್ರು. ಏನಾರ ರೋಡಿಂದ ಬರ್ತಾರೋ ಇದು ಇಲ್ಲೇ ಬರ್ತಾರ ಅಂದ್ ಇಲ್ಲಿದ್ದ ನೋಡ್ಕೊಂಡ್ ಅವಾಗ ಹಿಂದ ಕೆನಲ್ ಟೈಪ್ ಅಂತಂದ ಮಾಡ್ತಿದ್ರಲ್ಲ ಆ ಟೈಪ್ ಇಲ್ಲಿ ಇಟ್ಕೊಂಡ್ ಇಲ್ಲೇ ಶತ್ರು ನಾಶ ಮಾಡಿಬಿಡದ. ಇವು ಅಗ್ರಿ ಪಾಟಿ ಒಳಗ ಯಾರ ಬಂದ್ರಂದ್ರ ಪಾಟಿ ಒಳಗನ ಪಾಟಿ ಬಂದ್ರ ಇವು ಕಲ್ಲು ಬಿದ್ದಾವ. ಈಗ ಇಲ್ಲಿ ಹತ್ಕೊಂಡ್ಬಿಟ್ರ ಇಲ್ಲೇ ಕೂತ್ಕೊಂಡು ಅಗ್ರಿ ಸ್ಟೇಟ್ ಐತಿ. ಇಲ್ಲಿ ಅಲ್ಲಿ ಒಳಗ್ ಹೋಗ್ಬೋದು ನೀವು ನೋಡ್ಬೋದು. ಅವ್ರ ಹೆಚ್ಚಕ್ಕ ಸೇಮ ಪಾಟಿ ಒಳಗನ ಯಾರು ಇಲ್ಲ ಬಿಡ ಅನ್ನಂಗ್ ಕಂಡಿರ್ಬೇಕು ಅವ್ರಿಗೆ ಆ ಟೈಪ್. ಏನ್ ನೋಡ್ರಿ ಇಲ್ಲಿನ ಈಗ ಅಲ್ಲಿ ಒಂದ ಅಂಟಕ ಈ ಹುಡೆ ಒಂದಾಗ 3 ಕಡೆನೂ ನೋಡ್ಬೋದು. ಈ ಕಡೆನೂ ನೋಡ್ಬೋದು ಈ ಕಡೆನೂ ನೋಡ್ಬೋದು ಈ ಕಡೆನೂ ನೋಡ್ಬೋದು.
ಇವು ಇವು ಡಜೆ ಹಾರ್ಸಾವ್ ಇವು. ಧ್ವಜ ಹಾರಿಸ್ತೇನ್ರಿ ಅವ್? ಹಾ ಮತ್ತ ಡಜೆ ಕೆಂಪು ಗೊತ್ತಾಗ್ಬೇಕಲ್ಲ. ಸೈನಿಕರು ಬಂದಾರ. ಸೈನಿಕರು ಬಂದಾಗ ಅವ್ರು ಅವಾಗ ಇದನ್ನ ಕಾಳಿ ಊದು ಗುಡ್ಲಿನ ಏನೈತಿಲ್ಲ ಇದು ಡಜೆ ಹಾರಿಸ್ಬಿಟ್ರಿ ಇಲ್ಲೇ ಅದಾರ ಅನ್ನೋದಕ್ಕೆ ಅವ್ರಿಗೆ ಗೊತ್ತ. ಒಬ್ರು ಕಾಯಕ್ ಬಿಡ್ತಿದ್ರು ಅವ್ರ. ಯಾವ್ದಾರ ಸೈನಿಕರು ಬೇರೆದ್ರ ಬಂದ್ ಅಟ್ಯಾಕ್ ಮಾಡ್ಕೊಂಡು ಯುದ್ಧ ಮಾಡ್ಬೇಕಂತಂದ ಅವ್ರು ಮುಕ್ ಮಾಡ್ಬೇಕಂತಂದ ಬರಕತ್ತಿರ ಇವ್ರ ಒಬ್ರು ಇಲ್ಲಿದ್ದಾರ ಕಾಯರ ಅಲ್ಲಿ ಬರದ್ಲೆ ಇದನ್ನ ಊದ್ ಬಿಡದ ಕಾಳಿ 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 ಊದ್ ಬಿಡ್ಲೇನೆ ಡಜ ಇಲ್ಲಿ ನಾವ್ ರೆಡಿ ಇದೀವಿ ಅನ್ನಂಗ ಇವನು ಸುತ್ತವಂತ ನಮ್ ಅನ್ಸಿಕೆ. ಹಂಗದವ್ರಿ ಇವತ್ತ ಇಲ್ಲಿ ನಿಂತ್ಕೊಂಡ್ ಈ ರಾಮದಾಸರ ಅಂತೀವಲ್ರಿ ಇಲ್ಲೇ ಕೆಂಪು ಡಜ ಕಾಣತೈತಿ ನೋಡ್ರಿ ಇಲ್ಲಿ ಇಲ್ಲಿ ಐತಲ್ಲ ಇವತ್ತ ರಾಮದಾಸರ ಈ ಬಾಗ್ಲ ಏನಂದ್ರೆ ಎಂಟ್ರನ್ಸ್ ಇಲ್ಲಿ ಐತಿ. ಈ ಗಿಡ ಮರ್ಸಕೈತಿ ಮುಂದ್ ದಾರಿ ಐತಿ ಹೋಗ್ಬೋದು. ಇದ ಸೈಡ್ ಹೆಂಗ ಐತಿ ಆ ಸೈಡ್ ಹಂಗ ಐತಿ ಮುಕ್ ಆಗೈತಿ ಬಾಳ ಇವು ಏನದವಲ್ರಿ ಇವು ಒಟ್ಟ ಉಳ್ಕೊಂಡಿದ್ವು. ಇಲ್ಲಿ ಇದ್ಕೊಂಡ್ ನೋಡ್ರಿ ಹೊಲ ಬದಕ್ ಮಾಡೋದ್ ಬಿತ್ತ ಅಲ್ಲಿ ಗಾಡಿ ಕಾಣಲ್ರಿ. ಮತ್ ಇಲ್ಲಿದ ಅವ್ರ ಅಲ್ಲಿ ಬರಾಕತ್ತಾರ ಅಂದ್ರ ಇಲ್ಲಿದ್ದ ಕೆನಾಲ್ ಟೈಪ್ ತಗೊಂಡ್ ಅವ್ರು ಗುಂಡಿಟ್ಟು ಇಲ್ಲೇ ಹೊಡ್ಬಿಡೋದು. ಇಲ್ಲಿಂದ ಅವ್ರಿಗೆ ದಾಳಿ ಶತ್ರು ನಾಶ ಮಾಡಕ್ ಅವ್ರಿಗೆ ಒಟ್ಟ ತಮಗೆ ಹೆಂಗ್ ಬೇಕಂಗ ಯಾ ಕಡೆ ಬರ್ತಾನ ಗೊತ್ತಿಲ್ಲ. ಈಗ ನಾವ್ ಒಬ್ಬನದಿನ ಒಳಗ್ ಕೊಟ್ಟಿ ಅಂತ ಒಳಗ ಹೊರಗೆ ಎಷ್ಟ್ ಮಂದಿ ಬರ್ತಾರ ಗೊತ್ತಿಲ್ಲ. ಎಲ್ಲಿ ಒಟ್ಟ ಅವ್ರು ಬರ್ದಂಗ ಇಲ್ಲಿಂದ ಒಳಗ್ ಕುತ್ಕೊಂಡ ಅವ್ರನ್ನ ಫೇಸ್ ಮಾಡೋದು. ನಿಮಗ ಪೂರ್ವ ಓಟ್ ಇಲ್ಲಿ ನೋಡ್ರಿ ಇರ್ತಿದೆ ಇಲ್ಲಿ ಏನು ಮುಕ್ಕಾಗಿಲ್ಲ. ಈಗ ಇವೇನು ಮುಕ್ಕಾಗಿಲ್ಲ ಇವೆಲ್ಲ ಮುಕ್ಕಾಗಲ್ದಂಗ ಎಲ್ಲವೂ ನೀವು ಹತ್ರ ಬಂದು ನೋಡ್ಬೋದು. ತೆಳಗೆ ಎಲ್ಲಿ ಇಲ್ಲಿ ಮಗನು ಕಾಣ್ತೈತಿ. ಇದ ಒಂದ್ರಾಗನ 2 ಮ್ಯಾಗನ ಐತಿ ಇಲ್ಲಿನ ಐತಿ. ಆಮೇಲೆ ಇದು ಕುತ್ಕೊಂಡು ಅವ್ರಿಗೆ ಒಟ್ಟು ತಮ್ಗೆ ಹೆಂಗ ಅನುಕೂಲ ಆಗೈತಿ ಹಂಗ ಮಾಡಿ ಕುತ್ಕೊಂಡು ಯಾವ ಕಡೆನ ಬರ್ತಾರ ಶತ್ರು ನಾಶ ಮಾಡೋದು ಒಟ್ಟ ಅವ್ರು ಒಟ್ಟ ಏನ ಕ್ವಾಟಿ ಮುಕ್ಕ ಆಗ್ಬಾರ್ದು. ಈಗ ಆ ಕಡೆ ಹೊರಗಡೆ ಸತಿ ಕಾಣ ಮತ್ತೆ ಕ್ವಾಟ್ ಅನ್ನಂಗ ಐತಿ. ಈಗ ಹೊರಗಿನ ಪೂರ್ ಕ್ವಾಟಿ ರಾಮದಾಸರಿಗೆ ನೋಡ್ತೀರೇನ್ರಿ? ತೋರಿಸ್ತೀವಿ ರಾಮದಾಸ್ ಅಂತ ತೋರಿಸ್ರಿ. ಸಮರ್ಥ ರಾಮದಾಸರಿಗೆ ಹೋಗಕ್ಕ ಬಾಗ್ಲ. ಆಮೇಲೆ ಇಲ್ಲೇ ಒಂದು ಬೇರೆ ಐತಿ. ಇದು ಅವಾಗ ಏನಾರ ಗೇಟ್ ಹಾಕ್ಬೇಕಂದ್ರ ಆಮೇಲೆ ಇದು ಒಳಕ್ ಬಾಳ ಐತ್ರಿ. ಅದ್ ಎದಕ್ ಮಾಡ್ಯಾರೋ ಏನು ಗೊತ್ತಿಲ್ಲ. ಇದು ಏನೈತಲ್ರಿ ಅವಾಗ ಮಂತ್ರಿಯರಿಗೆ ಅವ್ರಿಗೆ ಯಾರೋ ಬಂದು ವಿಶ್ರಾಂತಿ ತಗೋಬೇಕಾದ್ರ ಕುಂತ ಹೋಗಕ್ ಇಷ್ಟ ಈ ತರ ಕೋನ ಯಾರೋ ಬಂದ್ರೆ ಈಗಾರ ಬರ್ರಿ ಅವಾಗ ಮಂತ್ರಿ ಇರ್ತಿದ್ರ ಅವಾಗ ಸೈನಿಕರು ಮಂತ್ರಿಗೆ ಉಳ್ಕೊಂಡ್ ರಾಮದಾಸ ಗುರುಗಳಲ್ಲ ಅವ್ರು ಶಿವಾಜಿ ಗುರುಗಳು ಮತ್ತ ಅವ್ರಿಗೆ ದರ್ಶನ ತಗೊಳಕ ಹೋಗ್ಬೋದು. ಇದು ಕಾಲ್ದಾರಿ ಏನ್ರಿ ಇದು? ಕಾಲದ್ರಿ ಇವಾಗ ಪಟ್ಟಣಿಗೆ ಮಾಡಿ ಮೆಟ್ರೋಳಿಗೆ ಐತಿ ಹೋಗ್ಬೋದು ರಾಮದಾಸರಿಗೆ. ರಾಮದಾಸರಿಗೆ ಹೋಗ್ಬೋದು ಬರ್ರಿ ರಾಮದಾಸ್. ಇದೇ ನೋಡೋ ಒಂದು
ಪತ್ರಿ ಗಿಡ ಅದಾವ್ರಿ ಹಾ ರೀ. ಏನಾಗೆ ನಮ್ಗೆ 101 ಅಂತ ತಗಲ್ ಹೇಳಿಲ್ಲ. ಹಾ ರೀ. ಇಲ್ಲೇನ್ ಯಾರು ತಂದ್ ಹಚ್ಚಿಲ್ಲ, ತಾನಾಗ್ಲೇ ಅವಾಗ್ ಸೃಷ್ಟಿ ನಿಯಮನ ಹಾ ರೀ. ಅಲ್ಲಿ ತಾವ ಬಂದವ. ಆಮೇಲೆ ಕಾಯಿ ಬಿಡಂಗಿಲ್ಲ. ಹಾ ಹಾ. ಬಿಲ್ಪತ್ರಿ 3 ದಳದ್ದು ವಿಶೇಷವಾಗಿದ್ದು ಹಾಡ. ಈಗ ಬ್ಯಾರೆ ಇಂತ ಪತ್ರಿ ಸಿಗ್ಬೇಕಂದ್ರ ಎಲ್ಲಿ ಸಿಗಂಗಿಲ್ಲ. ಆಮೇಲೆ ಇಲ್ಲಿ ಏನೈತಿಲ್ರಿ 250 ಎಕರೆದಾಗ ಈ ಪತ್ರಿಕೆ ಸಿಗ್ಬೇಕಂದ್ರ ವಿಶೇಷ ಅಂದ್ರ ಇದ. ಹಾ. ಆಮೇಲೆ ಕಪ್ಪತ್ತ ಗುಡ್ಡಕ್ಕಿಂತ ವನಸ್ಪತಿ ಒಂದು ಜಾಸ್ತಿ ಸಿಗ್ತೈತಿ ಅಂತ ಹೇಳ್ತಾರ ಹಿರಿಯರ್ರಿ. ಆದ್ರ ಈ ಕಂಡು ಹಿಡಿಯಾರ ನಮ್ಗಕ್ರ ಗೊತ್ತಿಲ್ಲ. ಹಾ ರೀ. ಅವಾಗಂತಾರೆ ಕಪ್ಪತ್ ಗುಡ್ಡ ಸಿಗ್ಲಿದ್ ವಸ್ತು ಇಲ್ಲಿ ಸಿಗ್ತೈತಿ ಅಂತಾರೆ. ಹ್ಮ್ ಹ್ಮ್. ಅದಕ್ಕೆ ರಾಮದಾಸರ ಇಲ್ಲಿ ಮೂರ್ತಿ ಐತ್ರಿ ಅವ್ರು. ಇಲ್ಲಿ ಈಗ ನೋಡ್ತಿ ರಾಮದಾಸ್ ಶಿವಾಜಿ ಗುರುಗಳು ಸಮರ್ಥ ರಾಮದಾಸ್ ಅವ್ರದ ಪ್ರತಿ ಅಮಾಸಿನ ಊರನ್ನಾರ ಒಂದ್ 2-3 ಮಂದಿ ಪಟ್ಟಿ ಹಾಕಿ ಇಲ್ಲಿ ಬಂದು ಅಭಿಷೇಕ ಮಾಡ್ಕೊಂಡ ಪ್ರಸಾದ ಮಾಡಿ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ನೈವೇದ್ಯ ಹಿಡ್ಕೊಂಡು ಈ ಏನಲ್ಲಿ ಪ್ರಸಾದ ಇತ್ತಲ್ರಿ ಸಜ್ಜಕ ಅನ್ನ ಸಾರ ಹಾ ರೀ. ರಾಮದಾಸರಿಗೆ ಎಡಿ ಕೊಟ್ಟ ಪ್ರತಿ ಅಮಾಸಿನ ಮಾಡ್ತಾರೆ. ಬಂದಂತ ಭಕ್ತರು ಊಟ ಮಾಡ್ತಾರೆ. ದಿನನಿತ್ಯ ಅಮ್ಮನ ಪ್ರಸಾದನ ಇರ್ತೈತಿ ಅನ್ನ ಸಾರು. ಅದರಿ ಈ ಮೂರೇ ಎಲಿ ಅದ. ಈ ಪತ್ರಿ ನೋಡ್ರಿ, ನೀವು ಬೇರೆ ಕಡೆ ನೋಡಿದ ಪತ್ರಿ ನೋಡ್ರಿ. ಇಂಥ ಪತ್ರಿ ಎಲ್ಲಿ ಸಿಗಂಗಿಲ್ಲ. ಇಂಥ ಪತ್ರಿ ಸಿಗ್ಬೇಕಂದ್ರ ಇದ ಜಗ ಸ್ಥಳಕ್ಕ ಬಂದ್ರ ನಿಮ್ಗೆ ಸಿಗ್ತೈತಿ. ವಿಶೇಷ 101 ಗಿಡ ಅದಾವ. ಸುತ್ತಮುತ್ತ ನೋಡ್ರಿ ನೈಸರ್ಗಿಕ ವಾತಾವರಣ ಹಸರ ಐತಿ ಒಟ್ಟ ಪೂರ್ತಿ ಹಚ್ಚ ಹಸಿರ ನಾಡು. ಈಗ ನಾವು ಬಂದಂತ ದಾರಿನ ನಿಮಗ್ ಗೊತ್ತ ಸಿಗಂಗಿಲ್ಲ. ಈಗ ಇಲ್ಲಿ ಇದ್ಕೊಂಡ್ರಿ ಎಲ್ಲಿ ನಾವ್ ಎಲ್ಲಿ ಬಂದಿವ್ ಗೊತ್ತೈತೇನ್ರಿ? ಇಲ್ರಿ ಗೊತ್ತಾಗಲ್ರಿ. ಅದ ದಾರಿ ಎಲ್ಲಿ ಐತಿ ದಾರಿ ಗೊತ್ತ ಸಿಗೋದಿಲ್ರಿ. ಅಂತ ಇದ್ರಾಗ ಸಮರ್ಥ ರಾಮದಾಸರು ಮೂರ್ತಿ ಐತಿ. ಅವ್ರೊಂದ್ ಪತ್ರಿ 101 ಪತ್ರಿ ಗಿಡ ಇಲ್ಲೇ ಇರೋದನ್ರಿ ಗುಡ್ದೊಳಗ. ನೋಡ್ರಿ ಅದನ್ನ ಜಾಸ್ತಿ ಅದಾವ. ತಾವ ಹುಟ್ಟೇವ್ರಿ ಅವ. ಹಾ ಹಾ. ಅದೇನ್ ಏನ್ ಹಚ್ಚಿಲ್ಲ, ಯಾರ್ ತಗೊಂಬಂದ್ ಜೋಪಾನ ಮಾಡಂಗಿಲ್ಲ. ವಿಶೇಷವಾಗಿದ್ದಿಲ್ಲ ಅಂದ್ರ 3 ದಳದ ಪತ್ರಿ ಪತ್ರಿ ನೋಡಿದ್ರಲ್ಲ ನೀವು, ಅಂತ ಪತ್ರಿ ಎಲ್ಲಿ ಸಿಗ್ತದೇನ್ರಿ? ಆಮೇಲೆ ಕಾಯಿ ಬಿಡಂಗಿಲ್ಲ ಅದು. ಬರೀ ಎಲಿ ಅಷ್ಟ ಈಗ ಮಳೆಗಾಲದಾಗ ಎಲಿ ಮತ್ ಬ್ಯಾಸಿಗೆ ಏನ್ ಇರಂಗಿಲ್ರಿ. ಅವಾಗ ಏನತ್ತಿಲ್ಲ ಇದಾಗತಿ. ಸ್ವಲ್ಪ ಮಳಿ ಚಲವಾದ ಗುಟ್ಲೇನ ಪತ್ರಿ ಬೆಳಿತೈತಿ. ಇವತ್ ನೋಡಿದ್ರಲ್ಲ ಸ್ನೇಹಿತರೆ, ಪ್ರತಿ ಕೋಟೆ ಮೂಲೆನೂ ಇವತ್ತು ಅವ್ರು ನಮ್ಗೆ ತಿಳಿಸ್ಕೊಟ್ಟಾರ. ಮತ್ತ ಅಜ್ಜಾರು ಇಲ್ಲಿ ಮತ್ ವಿಶೇಷತೆ ಏನೈತ್ರಿ ಇಲ್ಲಿ? ವಿಶೇಷ ಏನೈತಿ ಅಂದ್ರೆ ವರ್ಷಾನ ದಸರಾದ ಒಳಗ 9 ದಿವಸ ಅಮ್ಮನ ಪುರಾಣ ಹೇಳ್ತಾರೆ. ದಿವ್ಸಾನ ಪುರಾಣ ಹೇಳಿದಾಗ ಅನ್ನ ಸಂಪರ್ಕ ಮಾಡ್ತಾರೆ. ಆಮೇಲೆ ಪ್ರತಿ ವರ್ಷನ ಜಾತ್ರೆ ನಡೀತಿತ್ರಿ ಇಲ್ಲಿ. ಜಾತ್ರೆ ಅಂದ್ರ ಫೆಬ್ರವರಿ ಅಂದ್ರ ಬಾರಾತ್ ಹುಣ್ಣಿವ್ರಿ. ಬಾರಾತ್ ಹುಣ್ಣಿವಿ ಅಂದ್ರ 1 ದಿವಸ ಉಚ್ಚಯ, 1 ದಿವಸ ತೇರ, 1 ದಿವಸ ಕಡಿಬಿಂಕಳ. ಸುತ್ತಮುತ್ತಲು ಭಕ್ತರು ಬೆಳಗಾವಿ, ಹುಬ್ಳಿ, ಧಾರವಾಡ, ಕೊಪ್ಪಳ, ರಾಯಚೂರು, ಬೆಂಗಳೂರು, ಹಾವೇರಿ, ಗೋವಾ, ಗುಡಿಗೇರಿ, ಸುತ್ತಮುತ್ತ ಮಹಾರಾಷ್ಟ್ರ ಮಂದಿ, ಹೊರ ರಾಜ್ಯದ ಮಂದಿ ಬಂದು ಅಮ್ಮನ ಪುರಾಣ ಕೇಳ್ಕೊಂಡು ಪ್ರಸಾದ ಮಾಡ್ಕೊಂಡು ವಸ್ತಿ ಉಳ್ಕೊಂಡು ತಮ್ಮ ಊರಿಗೆ ಹೋಗ್ತಾರೆ. ಅಂದ್ರೆ ದೊಡ್ಡ ವೈಭವದಿಂದ ಆಗ್ತಾರೆ. ವೈಭವದಿಂದಾರೆ ಬನ್ನಿ ಮುಡ್ತೀವಿ. ಅವತ್ತು ಲಾಸ್ಟ್ ಕಂಡಪ್ಪ ಬನ್ನಿ ದಿವಸ ಬನ್ನಿ ಏನ ಮುಡ್ತೀವಲ್ರಿ. ಬನ್ನಿ ಮುಡಕ್ ಏನೈತಿಲ್ಲ, ಸಾಯಂಕಾಲ 5 ಗಂಟೆಕ ಅಲ್ಲಿ ಮುಂದ್ ಹೋಗಿ ಒಂದ್ ಬನ್ನಿ ಗಿಡ, ಆರಿ ಗಿಡ ಐತಿ. ಅಲ್ಲಿ ಹೋಗಿ ಅಮ್ಮ ಈ ಸುತ್ತು ಪಾಲ್ಕಿ ಹಾಕಿದ ಅಲ್ಲಿಂದ ಹೋಗಿ ಆ ಬನ್ನಿ ಮುಡ್ದು ಬಂದಿಂದಾಗನ ಸ್ಟಾರ್ಟ್ ಆಗ ಜಾತ್ರೆ. ಅಂದ್ರೆ ಪುರಾಣ ದಿನ ಕಂಟಿನ್ಯೂ 9 ದಿವಸ ಪಾಟೇಲ್ ಇದ್ದ ಚಲೋ. 9 ದಿವಸ ಲಾಸ್ಟ್ ಎಂಡ್ ಬನ್ನಿ ಮುಡಿ ಹಾಕು ಅಲ್ಲಿಗೆ ಹೋಗ್ಕಾಡ್ರಿ ಪಾಲ್ಕಿ. ಗುರುಗಳ ಇದು ಶ್ರೀಮಂತ ಗಡ ಅಂತಂದ್ರೆ ಯಾವ ರೀತಿ ಇದ ಆಯ್ತ್ರಿ? ಶ್ರೀಮಂತ ಗಡ ಯಾಕೆ ಆಯ್ತ್ರಿ ಅಂದ್ರ ಇಲ್ಲಿ ಮುಂದ ಛತ್ರಪತಿ ಶಿವಾಜಿ ಅಂತಲ್ರಿ ಒಟ್ಟು 7 ಗಡ ಆಳ್ಯಾನವ. ಗಜೇಂದ್ರ ಗಡ ಮಹಾರಾಷ್ಟ್ರ 5 ಗಡ, ಒಟ್ಟು ಇದು ಹಿಡ್ಕೊಂಡು 7 ಗಡ. ಈ ಕಡೆ ಯುದ್ಧ ಏನ್ ಮಾಡ್ಯಾನ್ರಿ, ಲಾಸ್ಟ್ ಇದು ಯುದ್ಧ ಮಾಡ್ಯಾನ ಇಲ್ಲೇ ರಣಗಟ್ಟೆಮ್ಮ ಅಂತ ಹೇಳಿದಲ್ರಿ. ಯುದ್ಧ ಮಾಡಿಂದಾಗ ಈ ಕಡೆ ಹೋಗಿಲ್ಲವ, ಮಹಾರಾಷ್ಟ್ರ ಕಡೆ ಮಾಡ್ಯಾರ. ಅದಕ್ಕ ಸಿಮಿ ಅಂತ ಗಡ ಅಂತ ಹೆಸರಿಟ್ಟು ಹೋದ್ರ ಅವ್ರು. ಈಗ ರೂಢಿ ಒಳಗೆ ಏನಾತ ಶ್ರೀಮಂತ ಗಡ ಅಂತ ಆತ. ಅದ ರಣಗಟ್ಟೆಮ್ಮ ಅಂತ ಇದ್ದಿದ್ದು ಹೋಗಿ ರಣತೂರ್ ಅಂತ ಆತ. ಛತ್ರಪತಿ ಶಿವಾಜಿ ಈ ಕಡೆ ಹೋಗಿ ಯುದ್ಧ ಮಾಡಿಲ್ಲ, ಲಾಸ್ಟ್ ಬೌಂಡ್ರಿ ಇದು. ಈ ಕಡೆ ಗಜೇಂದ್ರ ಗಡ ಮಹಾರಾಷ್ಟ್ರ 5, ಒಟ್ಟು 7 ಗಡ ಆಳ್ಯಾನವ.
ಲಾಸ್ಟ್ ಸೀಮೆ ಅಂತ ಅಂದ್ರೆ ಈಗ ಲಾಸ್ಟ್ ಬಿದ್ದಾಡಿದ್ ಗಡ ಇದೆ, ಅದಕ್ಕೆ ಸೀಮೆ ಅಂತ ಗಡ ಅಂದ್ರೆ ಈ ಕಡೆ ಹೋಗಿಲ್ಲವ, ಒಟ್ಟು ಇಲ್ಲಿ ಇದ ಲಾಸ್ಟ್. ಈಗ ನಾವ್ ಅಂತೀವಲ್ಲ ಒಂದ್ ಇದು ಮಾಡಿದಾಗ ಏನ್ ನನ್ ಬೌಂಡ್ರಿ ಇಲ್ಲಿಗೆ ಲಾಸ್ಟ್ ಇತ್ತಾಗ ಏನಂತಿಲ್ಲ ಆ ಕಡೆ ನಿಂದ ಈ ಕಡೆ ನಂದ್ ಅಂತೀವಲ್ಲ, ಹಂಗ ಅದಕ್ಕ ಸೀಮಿ ಅಂತ ಗಡ ಅಂತ ಇಲ್ಲಿ ಇಟ್ಟು ಹೋದ. ಈಗ ಒಳಗ್ ಶ್ರೀಮಂತ ಗಡ ಅಂತ ಈಗ ರೂಢಿ ಒಳಗ್ ಜನರೇಷನ್ ಒಳಗ ಈಗ ಹೊಳಲಮ್ಮ ದೇವಸ್ಥಾನ ಎಲ್ಲಿಪ್ಪ ಅಂದ್ರೆ ಶ್ರೀಮಂತ ಗಡ ಅಂತಾರ. ಅವಾಗ ಸೀಮಿ ಅಂತ ಗಡ, ಈಗ ಶ್ರೀಮಂತ ಗಡ. ಇಲ್ಲಿ ವಿಶೇಷತೆ ಇಷ್ಟ ಅಂದ್ರೆ ಶ್ರೀಮಂತ ಗಡ ಅಂತ ಯಾಕೆ ಬಂತಂದ್ರೆ ಇದಕ್ ಬಂತ. ಛತ್ರಪತಿ ಶಿವಾಜಿ ಯುದ್ಧ ಆಡಿಂದಾಗ ಲಾಸ್ಟ್ ಈ ಕಡೆ ಹೋಗಿಲ್ಲ, ಈ ಕಡೆ ಹಳ್ಯಾನೆಲ್ಲ ಒಟ್ಟು 7 ಗಡ ಹಳ್ಯ. ಲಾಸ್ಟ್ನೇ ಇದ ಅದಕ್ಕೆ ಸೀಮಿ ಅಂತ ಗಡ ಅಂದ್ರ ನಂದ್ ಏನಪ್ಪ ಇಲ್ಲಿ ಮುಗಿತ್ ನನ್ ಹದ್ದ, ಇತ್ತ ನಿಮ್ದು ಇತ್ತ ನಮ್ದು ಅನ್ನೋದಕ್ಕ ಸೀಮಿ ಅಂತ ಗಡ ಅಂತ ಹೆಸರು ಇಟ್ಟೋದ. ಈಗ ರೂಢಿ ಒಳಗ ಅದ ಗೋರ್ಮೆಂಟ್ನ್ಯಾರ ಶ್ರೀಮಂತ ಗಡ ಅಂತ ಇದು ಮಾಡ್ಯಾರ. ಇವಾಗ ನೆಕ್ಸ್ಟ್ ಮದ್ದಿನ ಹೊಂಟಕ್ಕೆ ಇವತ್ತು ನಮ್ಮ ಅರ್ಚಕರು ಕರ್ಕೊಂಡು ಹೊಂಟಾರ, ಅಲ್ಲಿ ಪೂರ್ತಿ ಮಾಹಿತಿಯನ್ನ ಇವತ್ತು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮದ್ದಿನ ಹೊಂಡ, ಇವತ್ತ ಮದ್ದಿನ ಹೊಂಡಕ್ಕೆ ಹೊಂಟಿವಿ ಅಣ್ಣ. ಇಲ್ಲೈತಿಲ್ರಿ ಇದು ಯಾವ ಜಾಗ ಇದೆ? ಅದು ಇದು ಏನಂತಲ್ರಿ ಪೂರ್ವಾಗಿ ಬಾಕ್ಲ ಇದೆ, ಮೇನ್ ಡೋರ್. ಅವತ್ತಿನ ಕಾಲಕ್ಕೆ ಇದು ಕ್ವಾಟಿ. ಈಗ ಅಲ್ಲಿ ಕ್ವಾಟಿ ಬಿದ್ದಿದಕ್ಕ ಈಗ ಜನಸಂಖ್ಯೆ ಜಾಸ್ತಿ ಆಗಿದಾಗ ಗಾಡಿ ಮೋಟ್ರಾಗ ಬಂದಂತ ಭಕ್ತರಿಗೆ ಅನುಕೂಲ ಆಗಲಿ ಅಂತಂದ ಏನ್ ಮಾಡ್ರ ಅಷ್ಟು ಗ್ಯಾಪ್ ಮಾಡಿಕೊಂಡು ಅದನ್ನ ರೋಡ್ ಮಾಡ್ಯಾರ. ಅವಾಗ ಏನಿತ್ತ ಸೌರಣ್ಯ ಕ್ವಾಟ್ ಇದ್ದಾಗ ಮೂಲ ಬಾಕ್ಲಿದ. ಈ ಬಾಕ್ಲೊಳಗ ಇಲ್ಲಿ ಅನೇಕ ಚಿತ್ರ ಅದಾವ. ಆನೆಗೊಂದು ಚಿತ್ರ ಅದರಿ ಒಬ್ಬ ಮನುಷ್ಯನ ಬಾಲಿಲ್ಲಿ ತಲಿ ತೆಳಕ್ ಮಾಡಿ ಮ್ಯಾಕ್ ಕಾಲ್ ಮಾಡೈತಿ. ಅಂದ್ರ ಇದ ಆನೆಗುಂದ್ರು ಅರಸರು ಕಟ್ಟಿದ ಕಾಲದ ಕೋಟೆ ಇದೆ ಅಂತಂದ ಹಿರಿಯರ ತೀರ್ಮಾನ ಮಾಡಿ ಈ ಕೋಟೆ ಛತ್ರಪತಿ ಶಿವಾಜಿ ಕಟ್ಟಿಲ್ಲ, ಬಂದ ಕೋಟೆ ರಕ್ಷಣೆ ಮಾಡ್ಯಾನವ. ಛತ್ರಪತಿ ಶಿವಾಜಿ ಕೋಟೆನ ಮುಕ್ಕಾಗದಕ್ಕ ಅಮ್ಮ ಸಪ್ಪಂದಾಗ ಹೋಗಿ ಅವನ್ ಇಲ್ಲಿ ಬಂದಿಂದಾಗ ಪ್ರತ್ಯಕ್ಷ ಆಗಿ ಖಡ್ಗ ಕೊಟ್ಟಿಂದಾಗ ಅವು ಸವಾರ ಮಾಡ್ಕೊಂಡು ಈ ಕೋಟೆಯನ್ನ ರಕ್ಷಣೆ ಮಾಡಿ ಧ್ವಜ ಹಾರಿಸಿ ಅಮ್ಮಗ ಬಿಟ್ಟು ಆಕಿ ಅಮ್ಮ ಈಗ ಜಗತ್ತಿಗೆಲ್ಲ ಬೆಳಕ್ ಕೊಡಾಕ ಇಲ್ಲಾಂದ್ರ ಅವ್ರ ಕೈ ಮುಕ್ಕಾಗಿ ಹೋಗಿದ್ಲ ಅಮ್ಮ. ಹಂಗ ಆಗ್ಬಿಡಂತಂದ ಇದಕ್ಕೆಲ್ಲ ಸರಿ ಅಂತಂದ್ ಶಿವಾಜಿನ ಆರಿಸ್ಕೊಂಡಾಳೈತಿ. ಛತ್ರಪತಿ ಶಿವಾಜಿನ ಇವ ಬಂದ್ರ ನನ್ನ ಆಸ್ತಿ ಉಳಿತೈತಿ, ಯುದ್ಧ ಆಡಿ ಗೆದ್ದಿದ್ದೇನ, ನಾನ್ ಮುಂದ ಜಗತ್ತಿಗೆ ಬೆಳಕ್ ಕೊಡ್ಬೇಕಂತ ವಿಚಾರದೊಳಗ ಸೊಪ್ಪಂದ್ ಹೋಗಿ ಎಲ್ಲಾ ಮಾತುಕತೆ ಬಂದ್ ಅವಾಗ ಏನೈತಿಲ್ಲ ಶಿವಾಜಿ ಇದ ಅಂತಾರ. ಇದಾದ್ರ ಪೂರ್ವ ಕೈ ಕಟ್ಟಿದ್ದೆ ಅಂತ ಆನೆ ಕುದ್ರ ಆರ್ಸದ್ದ. ಅಚ್ಚಕ ಶೇಮ ಇಚ್ಚಕ ಶೇಮ ಆಗಿ ಮನುಷ್ಯನ ತಲೆ ತೆಳಕ್ ಮಾಡಿ ಸೊಂಡಿಲ್ ಮ್ಯಾಕಿದೈತಿ. ಈ ಚಿಹ್ನೆ ಎಲ್ಲಿ ಇಲ್ರದ, ಈ ಚಿಹ್ನೆ ಇತ್ತಂದ್ರ ಆನೆ ಕುದ್ರ ಆರ್ಸ ಕಟ್ಟಿದ್ದ ಇದು ಮೇನ್ ಬಾಕ್ಲಿರದ. ಹಿಂಗ ಬಂದು ಹಿಂಗ ಅಮ್ಮಕ್ ಹೋಗೋದು. ಇದು ಮದ್ದಿನ ಹೊಂಡ್ರಿ. ಮದ್ದಿನ ಹೊಂಡದಾಗ ಜಳಕ ಮಾಡಿದರ ಹಿರೇಬೇನಿ, ತನ್ನು, ಹುರುಕು, ಬಿಳುಪು, ಮೈಕೈ ತಿಂಡಿ ಏನ ಇದ್ರು ಜಳಕ ಮಾಡಿದ್ರ ಇದ್ರಾಗ ಚೊಕ್ ಆಗಿ ಆ ಜಳಕ ಮಾಡಿ ಅಮ್ಮನ ದರ್ಶನ ಮಾಡಿದ್ರೆ ಎಲ್ಲಾವು ಆರಾಮಾಗಿ ಹೋಗ್ಯಾರಿ. ಆದ್ರ ನೀರ್ ನೋಡಿದ್ರೆ ಯಾರು ಜಳಕ ಮಾಡಂಗಿಲ್ಲ. ಆ ನೀರು ಎಷ್ಟು ಮಹತ್ವ ಐತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಜಳಕ ಮಾಡಿ ಹೋದ್ರೆ ಎಲ್ಲರಿಗೂ ರೋಗ ಎಲ್ಲಾ ಪರಿಹಾರ ಆಗ್ಯಾವ. ನೋಡಿದ್ರಲ್ಲ ಸ್ನೇಹಿತರೆ, ಮದ್ದಿನ ಹೊಂಡದ ಬಗ್ಗೆ ಆಗಿರ್ಬೋದು, ಈ ದೇವಸ್ಥಾನದ ಪೂರ್ತಿ ಮಾಹಿತಿಯನ್ನ ಇವತ್ತ ಇಲ್ಲಿರೋ ಅರ್ಚಕರು ನಮಗ ತಿಳಿಸಿದ್ದಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮುಂದೆ ಹಾಕೋಡಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.